ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಲ್ಲಿ ಇವತ್ತು 6 ಕಾಲಾಗಿತ್ತು. ಎದ್ದು ನೋಡಿದೆ, ಸ್ನಾನ ಮಾಡಬೇಕಾಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಿಸಿನೀರು ಬರ್ತಾವ ಅಂತ ನೋಡಿದ್ದಕ್ಕೆ ಬಿಸಿನೀರು ಬರ್ತಾಯಿದ್ದು. ಬಂಕ ಸ್ನಾನ ಮಾಡಿಕೊಂಡು ಶಿಸ್ತು ರೆಡಿಯಾಗಿ ಆಮೇಲೆ ನೆಕ್ಸ್ಟ್ ಮಳೆ ಬರೀತು. ನನ್ನ ನೈಟು ಇವಾಗಾದ್ರು ಬರ್ತಾಯಿದ್ದಿಲ್ಲ ನೋಡೋಣ ಅಂತ ಹೊರಗಡೆ ಬಂದು ನೋಡಿದ್ರೆ ಲೈಟಾಗಿ ಮಳೆ ನಿಂತಾಯಿತು. ಅಯ್ಯೋ ಇದ್ರಜ್ಜಿ ಮಳೆ ಇದನ್ನು ಹುಯ್ತಲ್ಲಪ್ಪ ಅಂದ್ಕೊಂಡು ಆಮೇಲೆ ಮನೆ ಬೀಗ ಹಾಕ್ಕೊಂಡು ಆಲ್ರೆಡಿ ನೋಡಿದೆ ಟೈಮ್ 7 ಗಂಟೆ ಆಗ್ಬಿಟ್ಟಿತ್ತು. 7 ಗಂಟೆ ಆಗೈತಲ್ಲ ಅಂದ್ಬಿಟ್ಟು ಶಿಸ್ತಾಗಿ ಮೆಟ್ಲು ಇಳ್ಕೊಂಡು ಬಡವನೇ ಅಲ್ಲಿಂದ ಬಂದು ನಮ್ಮ ಮನೆ ಹತ್ರ ಗಾಡಿ ಕೀ ಇಸ್ಕೊಂಡು ಗಾಡಿ ಎತ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಆಫೀಸ್ ಕಡೆಗೆ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನ ಸಿಕ್ತು ಅಂದ್ಬಿಟ್ಟು ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಇವತ್ತು ಆಗೋ ಕೆಲಸ ಎಲ್ಲ ನೀಟಾಗಿ ಅಲ್ಲಿ ಕಣವ ಅಂತ ಬೇಡ್ಕೊಂಡು ಅಲ್ಲಿ ನೆಕ್ಸ್ಟ್ ನಾನು ಬಂದು ಆಫೀಸ್ ಕಡೆಗೆ ಬಂದು ಪಂಚಿನ್ ಮಾಡಿ ನನ್ನ ಗಾಡಿ ಎತ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಪೆಟ್ರೋಲ್ ಬಂಕ್ ಕಡೆಗೆ. ಯಾಕಂದ್ರೆ ಗಾಡೀಲಿ ಪೆಟ್ರೋಲ್ ಕಮ್ಮಿ ಆಯಿತು ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಕಡೆಗೆ ಬಂದೆ. ಪೆಟ್ರೋಲ್ ಬಂಕ್ ಕಡೆಗೆ ಬಂದು ನೋಡಿದ್ರೆ ಇವರು ನಮ್ಮ ಕಸ್ಟಮರೇ. ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಒಂದು 110 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಫೀಲ್ಡ್ ಕಡೆಗೆ. ಯಾಕೆಂದರೆ ನಮ್ಮದು ಫೀಲ್ಡ್ ವರ್ಕ್ ಅಲ್ವಾ, ನೆನ್ನೆ ಹೇಳಿದ್ನಲ್ಲ ವೀಡಿಯೋದಲ್ಲೇ ಫೀಲ್ಡ್ ವರ್ಕ್ ಅಂದ್ಬಿಟ್ಟು ಫೀಲ್ಡ್ ಕಡೆಗೆ ಬಂದೆ. ಅಲ್ಲಿಂದ ಓಡ್ನಳ್ಳಿ ಹೊಟ್ಟೆ ಸಿತ್ತು ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಮತ್ತೆ ಫೀಲ್ಡ್ ಕಡೆಗೆ ಹೋಗಿ ಫೀಲ್ಡಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅರ್ಕೋಡ್ ಕಡೆಗೆ ಬರ್ಬೇಕಾದ್ರೆ ಗಾಡಿ ಜರ್ಕೊಡಿತಿತ್ತು. ಯಾಕಪ್ಪ ಜರ್ಕೊಡಿತೈತಿ ಅಂತಂದರೆ ಆಲ್ರೆಡಿ 110 ರೂಪಾಯಿ ಪೆಟ್ರೋಲ್ ಏನು ಹಾಕ್ಸಿದ್ದೆ ಅದು ಖಾಲಿಯಾಗಿತ್ತು. ಹಂಗೆ ಹೆಂಗೋ ಹೊಡ್ಸ್ಕೊಂಡು ಅರ್ಕೋಡಲ್ಲಿ 110 ರೂಪಾಯಿ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ತಾಲೂಕು ಆಫೀಸ್ ಹತ್ರ ಒಬ್ಬರು ಕ್ಲೈಂಟು ಬನ್ನಿ ಸರ್ ಅಮೌಂಟ್ ಕಟ್ಕೊಡ್ತೀನಿ ಅಂದರು ಅಂದ್ಬಿಟ್ಟು ತಾಲೂಕು ಆಫೀಸ್ ಕಡೆಗೆ ಹೊಂಟೆ. ಅಲ್ಲಿಂದ ಮತ್ತೆ ಫೀಲ್ಡ್ಗೆ ಹೋಗಿ ಫೀಲ್ಡಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು 7-7:30 ಆಫೀಸ್ ಕಡೆಗೆ ಬಂದೆ. ಯಾಕೆಂದರೆ ಪಂಚೌಟ್ ಮಾಡಬೇಕಾಯ್ತಲ್ಲ ಆಫೀಸ್ ಕಡೆಗೆ ಬಂದೆ. ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಆಫೀಸ್ ಒಳಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಒಂದು 9:30 ಹೊರಗಡೆ ಬಂದು ನೋಡಿದ್ರೆ ಮತ್ತೆ ಮಳೆ ಹಿಡ್ಕೊಂಡಿತ್ತು. ಅದೇ ಮಳೆಯಲ್ಲಿ ಅನ್ಕೊಂಡು ಮನೆ ಕಡೆಗೆ ಬಂದೆ. ಇವತ್ತಿನ ವಿಷಯ ಇಷ್ಟೇ. ಬಾಯ್ ಫ್ರೆಂಡ್.